ಇವು ಕಾರ್ಯಾಳ ಅಂತಾರೆ ನೋಡ್ರಿ. ಇವನ್ನ ನಾನು ಹಂಚಲ್ಲಿ ಹುರಿಯಾಕತ್ತೇನೆ ರೀ. ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬಳಸ್ತಾರೆ ಇದಕ್ಕೆ. ಬದನೆಕಾಯಿ, ಹೀರೆಕಾಯಿ ಇಂಥದಕ್ಕೆಲ್ಲ ಬಳಸ್ತಾರೆ. ಹಾಗಾಗಿ ನಾನು ತವೆಯಲ್ಲಿ ಹುರ್ಕೊಕತ್ತೇನೆ ರೀ. ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ರೀ. ಹುರ್ಕೊಂಡು ಇವಾಗ ಹುರ್ದಾವ್ರಿ ಒಂದು ಪ್ಲೇಟಿಗೆ ತಗೊಂಡು ಏನೇನು ಹಾಕ್ಕೋಬೇಕು ಇದಕ್ಕೆ ಪೌಡ್ರ್ ಮಾಡೋಕ್ಕಂತಂದು ಹೇಳ್ತೇನೆ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ನೋಡಿರಿ. ಇವಾಗ ಕರೆಕ್ಟು ಹುರ್ದಾರಿ ಈ ಥರ ಕಪ್ಪು ಇರ್ತಾವ್ರಿ. ಈಗ ಒಂದು ಪ್ಲೇಟಿಗೆ ತಗೊಳ್ತೀನಿ ರೀ. ಮೊಸರು ಇದ್ರೆ ಸಾಕು ನೋಡಿರಿ. ಇದೊಂದು ಹಿಂಡಿ ಮೊಸರು ಹಾಕ್ಕೊಂಡು ರೊಟ್ಟಿದಾಗ ನಾವು ತಿನ್ಬೋದು. ಇವಾಗ ಒಂದು ಪ್ಲೇಟಿಗೆ ತಗೊಳ್ತೀನಿ ರೀ. ಹುರಿದವ ನೋಡಿರಿ. ಇವಾಗ ಒಂದು ಪ್ಲೇಟಿಗೆ ತಗೊಂಡೆ ನೋಡಿರಿ. ಈ ಥರ ಇರ್ತಾವೆ ರೀ. ಕಾರ್ಯಾಳ ಅಂತಾರೆ ರೀ. ಈಗ ಮಿಕ್ಸಿದಾಗ ಹಾಕ್ಕೊಂಡು ರುಬ್ಕೊತೀನಿ ರೀ. ಹೋಗಿ ರುಬ್ಕೊಂಬರ್ತೀನಿ ರೀ. ಇದು ಬದ್ನೆಕಾಯಿಗೆ, ಚೌಳಿಕಾಯಿಗೆ ಅದಕ್ಕೆ ಬರ್ತದೆ ರೀ. ಹೋಗಿ ರುಬ್ಕೊಂಬರ್ತೀನಿ ರೀ. ನೋಡಿರಿ ಈ ಥರ ಪೇಸ್ಟ್ ಆಯಿತು. ಇವಾಗ ಒಂದು ಡಬ್ಬಿಗೆ ಇಡ್ತೀನಿ ರೀ. ಬದ್ನೆಕಾಯಿ, ಚೌಳಿಕಾಯಿ, ಗಟ್ಟಿ ಪಲ್ಯ ಇಂಥವೆಲ್ಲ ಮಾಡೋದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬಳಸ್ತಾರೆ ಇದು. ಹಾಗಾಗಿ ನಾನು ಇವಾಗ ರುಬ್ಕೊಂಬಂದೀನಿ ರೀ. ಒಂದು ಡಬ್ಬಿದಾಗ ತೆಗೆದಿಡ್ತೀನಿ ರೀ. ಹಿಂಡಿ ಯಾವ ಥರ ಕುಟ್ಟೋದು ಅನ್ನೋದು ತೋರಿಸ್ತೀನಿ ನಿಮಗೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಗುರೆಳ್ಳು ಪುಡಿ ರೆಡಿ ಮಾಡ್ತೀನಿ ಅಂತಂದು, ಏನೇನು ತೊಗೊಳ್ತೀನಿ ಅದಕ್ಕೆ ಹಿಂಡಿ ಕುಟ್ಟಕ್ಕಂತಂದು. 1 ಸ್ಪೂನಷ್ಟು ಖಾರ, 1 ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾನು ರುಬ್ಕೊತೀನಿ ರೀ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಗುರೆಳ್ಳು ಪುಡಿ ಅಂತ ಹೇಳ್ತಾರೆ, ಕಾರ್ಯಾಳ ಅಂತಾರೆ, ಗುರೆಳ್ಳು ಪುಡಿ ಅಂತಾರೆ. ಇದು ಒಂದು ಮತ್ತು ಮೊಸರು ಇದ್ದರೆ ಸಾಕು ನೋಡಿರಿ. ರೊಟ್ಟಿದಾಗ ಹಚ್ಕೊಂಡು ತಿನ್ನೋಕೆ ಯಾವುದು ಪಲ್ಯ ಇಲ್ಲ ಅಂದಾಗ ನಮ್ಗೆ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಬಾನ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಆ ಬಾನ ಮತ್ತು ಕಾರ್ಯಾಳ ಹಿಂಡಿ ಮೊಸರು ಹಾಕ್ಕೊಂಡ್ರೆ ಅದನ್ನು ಮರೆಯೋಕ್ಕೆ ಆಗಲ್ಲ ನೋಡಿರಿ ಜೀವನ ಪರ್ಯಂತ. ಆ ಥರ ಚೆಂದ ಆಗುತ್ತೆ. ನಿಮ್ಗೂ ಯಾರಿಗಾದ್ರೂ ಗುರ್ತಿತ್ತು ಅನ್ನಂದ್ರೆ ಕಮೆಂಟ್ ಮಾಡಿ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಗುರೆಳ್ಳು ಪುಡಿ ಅಂತ ಅಂದ್ಬಿಟ್ಟು. ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.